ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ವ್ಲಾಗ್ನ ಡೇ ಮಾರ್ನಿಂಗ್ ರೊಟೀನಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ಮಾರ್ನಿಂಗ್ ನಾನು ಬೆಳಗ್ಗೆ ಎಂಟಿ ಸ್ಟಮಕ್ಕಲ್ಲಿ ಜೀರಿಗೆ, ಅಜ್ವೈನು ಹಾಗೆ ಸೋಪಿನ ಕಾಳಿಂದು ನೀರನ್ನು ಕುದಿಸ್ಬಿಟ್ಟು ನೀರನ್ನ ತೊಗೋತಾ ಇದ್ದೀನಿ. ಈ ನೀರನ್ನ ತೊಗೊಳೋದ್ರಿಂದ ಬಾಡಿ ಹೆಲ್ತ್ ತುಂಬ ಚೆನ್ನಾಗಿರುತ್ತೆ. ನನಗೆ ಗ್ಯಾಸ್ಟ್ರೈಟಿಸ್ ಬೇರೆ ಆಗಿದೆಯಲ್ಲ, ಸೊ ಈ ನೀರನ್ನ ತೊಗೊಳ್ಳೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿಬಿಟ್ಟು ಈ ನೀರನ್ನ ತೊಗೋತಾ ಇದ್ದೀನಿ. ಸೊ ಇದನ್ನು ತೊಗೊಂಡು ಆದಮೇಲೆ ಈಗ ನೆಕ್ಸ್ಟು ನನ್ನ ಮಗನಿಗೆ ಲಂಚ್ಗೆ ಅವನು ಒಂದು ವೀಡಿಯೋದಲ್ಲಿ ನಾನು ಅವನಿಬ್ಬರು ಜೊತೆ ಕುತ್ಕೊಂಡೆ ನೋಡಿದ್ವಿ. ಸೊ ಒಂದು ಪ್ರೋಟೀನ್ ಇರೋವಂಥ ಒಂದು ಹೆಲ್ತಿ ರೆಸಿಪಿನ, ಸೊ ಆ ರೆಸಿಪಿ ಮಾಡೋಕ್ಕೆ ಹಿಟ್ಟನ್ನು ಕಲಸಿಟ್ಟಿದ್ದೀನಿ. ಸೊ ಅದಕ್ಕೆ ಏನೇನು ಬೇಕು ಅಂತ ತುಂಬ ಫಾಸ್ಟಾಗಿ ಬೇಗ ಹೇಳ್ತೀನಿ. ಏನಂದರೆ ಪನ್ನೀರು, ಹಾಗೆ ಈರುಳ್ಳಿ, ಹಾಗೆ ಮತ್ತು ಕ್ಯಾರೆಟು ಮತ್ತು ಆಲೂಗಡ್ಡೆ ಬೇಯಿಸಿ ಮತ್ತು ಸ್ಮ್ಯಾಶ್ ಮಾಡೋದು. ಅದಕ್ಕೆ ಸ್ವಲ್ಪ ಸಾಲ್ಟು, 1 ಸ್ಪೂನ್ ಅಥವಾ 2 ಸ್ಪೂನ್ ಚಿರೋಟಿ ರವೆ ಹಾಕ್ಕೊಂಡಿದ್ದೀವಿ. ಸ್ವಲ್ಪ ಅರಿಶಿನ ಮತ್ತು ಅಚ್ಕಾರದ ಪುಡಿ. ಯಾವುದೂ ಮಸಾಲ ಕೂಡ ಆ್ಯಡ್ ಮಾಡಿಲ್ಲ. ಯಾಕಂದರೆ ಯಾವುದಾದ್ರೂ ಮಸಾಲ ಆ್ಯಡ್ ಮಾಡಿದರೆ ನನ್ನ ಮಗನಿಗೆ ಇಷ್ಟ ಆಗೋಲ್ಲ. ಬೇಕಂದರೆ ನೀವು ಯಾವುದಾದ್ರೂ ಗರಂ ಮಸಾಲ ಆ ಥರ ಪೌಡ್ರನ್ನ ಆ್ಯಡ್ ಮಾಡ್ಕೋಬೋದು. ಈ ಥರ ಮಾಡ್ಕೋಬೇಕು. ಆಲ್ಮೋಸ್ಟ್ ಆಲ್ ನಾವು ಕಟ್ಲೆಟ್ ಮಾಡ್ತೀವಲ್ವ, ಸೊ ಆ ಥರ ಮಾಡ್ಕೋಬೇಕು. ಆ ಥರ ಕಟ್ಲೆಟ್ ಮಾಡ್ತೀವಲ್ಲ, ಈ ಥರ ಮಾಡಿಟ್ಕೋಬೇಕು. ತುಂಬ ಫಾಸ್ಟಾಗಿ ನಿಮಗೆ ಬೋರ್ ಆಗ್ಲಿಂಗೆ ಬೇಗ ಮುಗಿಸ್ತೀನಿ. ಈ ಥರ ಕಟ್ಲೆಟ್ ರೆಡಿ ಮಾಡ್ಕೋಬೇಕು. ಈ ಥರ ಕಟ್ಲೆಟ್ ರೆಡಿ ಮಾಡ್ಕೊಂಡಾದ್ಮೇಲೆ ಚಪಾತಿನ ಈ ಥರ ಲಟ್ಟಿಸ್ಕೊಂಡು ನಿಮಗೆ ಚಿಕ್ಕದಾಗಿ ಮಕ್ಕಳಿಗೆ ಇಷ್ಟ ಆಗೋ ಥರ ರೌಂಡ್ ಶೇಪಲ್ಲಿ ಈ ಥರ ಕಟ್ ಮಾಡಿ ತೊಗೋಬೇಕು. ನಾನು ಕಟ್ ಮಾಡೋಕ್ಕೆ ಏನೂ ಸರಿಯಾಗಿ ಸಿಗಲ್ಲ ಅಂದ್ಬಿಟ್ಟು ಇದನ್ನು ಮಿಕ್ಸಿ ಜಾರ್ ಬಾಕ್ಸ್ ಇರುತ್ತಲ್ಲ, ಸೊ ಅದರಲ್ಲಿ ಮಾಡಿಕೊಂಡೆ. ಸೊ ಈ ಥರ ಶೇಪಲ್ಲಿ ಎಲ್ಲನೂ ಉದ್ಬಿಟ್ಟು ಆಮೇಲೆ ಫಸ್ಟು ಈ ಥರ ಚಪಾತಿ ಬೇಯಿಸ್ಕೊತೀವಲ್ಲ, ಅದು ಪುಟಾಣಿಯಾಗಿ ಚಪಾತಿ ಬೇಯಿಸ್ಕೋಬೇಕು. ಇದನ್ನು ನಾವು ಲಂಚ್ ಬಾಕ್ಸಿಗೆ ಮಕ್ಕಳಿಗೆ ಬಾಕ್ಸಿಗೆ ಇಡೋದ್ರಿಂದ ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ಇದರಲ್ಲಿ ಪ್ರೋಟೀನಾಗಿ ನಾವು ಹೆಲ್ದಿಯಾಗಿರೋಂಥ ಒಂದು ಪನ್ನೀರನ್ನು ಆ್ಯಡ್ ಮಾಡಿರ್ತೀವಲ್ಲ, ಸೊ ಮಕ್ಕಳಿಗೆ ಒಂದು ಹೆಲ್ದಿ ಲಂಚ್ ಬಾಕ್ಸಿಗೆ ಕಟ್ಟಲಿಕ್ಕೆ ಒಂದು ಈಸಿ ಆಗುತ್ತೆ. ಹಾಗೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಅಂತ ಕೂಡ ಹೇಳ್ಬೋದು. ನಾನು ಇದನ್ನು ಚಪಾತಿನ ಬೇಯಿಸ್ಕೊಂಡು ಇವಾಗ ರೆಡಿ ಮಾಡ್ಕೊಂಡು ಎಲ್ಲ ಚಪಾತಿ ರೆಡಿ ಮಾಡ್ಕೊಂಡಿದ್ದೀನಿ, ಪುಟಾಣಿ ಚಪಾತಿನ. ಸೊ ಇವಾಗ ಕಟ್ಲೆಟ್ ನಾವು ಬೇಯಿಸ್ಕೊತೀವಲ್ವ, ಆ ಕಟ್ಲೆಟ್ ಮಾಡ್ತೀವಲ್ಲ, ಆ ಥರ ಕಟ್ಲೆಟ್ನ ಈ ಥರ ಮಾಡಿ ಅದನ್ನು ಬಿಸಿ ಮಾಡ್ಕೊಳೋಣ. ಎರಡು ಕಡೆ ನೀವು ತುಪ್ಪ ಏನಾದರೂ ಹಚ್ಬಿಟ್ಟು ತವಕ್ಕೆ ನೀಟಾಗಿ ಎರಡು ಕಡೆನ ಫ್ರೈ ಮಾಡ್ಕೋಬೇಕು. ಕಂಪ್ಲೀಟಾಗಿ ವಿಡಿಯೋ ನೋಡಿ. ಲಾಸ್ಟಲ್ಲಿ ಕೊನೆಯದಾಗಿ ನಾನು ಆ್ಯಕ್ಚುಲಿ ಒಂದು ಸಿಬಾಕ್ತಾನ್ ಒಂದು ಪ್ರಾಡಕ್ಟ್ ತರಿಸಿ ಲಾಸ್ಟ್ ಟೈಮ್ ಒಂದು ಡ್ರಿಂಕ್ನ ತೊಗೊಂಡಿದ್ದೆ. ಆ ಡ್ರಿಂಕಿಂದ ಏನು ಎಫೆಕ್ಟ್ ಆಗಿದೆ, ಅದರಿಂದ ನನಗೆ ಹೇರ್ ಗ್ರೋತ್ ಆಗಿದೆಯಾ ಅಥವಾ ಸ್ಕಿನ್ ಚೆನ್ನಾಗಾಗಿದೆಯಾ ಅಥವಾ ಏನಾದರೂ ಸೈಡ್ ಎಫೆಕ್ಟ್ ಆಗಿದೆ ಅಂತ ಎಲ್ಲ ಡೀಟೇಲ್ಸಾಗಿ ನಿಮಗೆ ಒಂದು ವೀಡಿಯೋದಲ್ಲಿ ಕ್ಲಿಪ್ಪಿಂಗ್ ಹಾಕಿದ್ದೀನಿ. ಸೊ ಈ ಥರ ಕಟ್ಲೆಟ್ ರೆಡಿ ಆಯ್ತು. ಇವಾಗ ಇದನ್ನು ಈ ಥರ ಚಪಾತಿ ಒಳಗೆ ಸ್ಟಫಿಂಗ್ ಮಾಡಬೇಕು. ಸಾರಿ, ನನಗೆ ಮರ್ತೋಯ್ತು ಅದು ಸ್ಟಫಿಂಗ್ ಮಾಡಬೇಕಾದ್ರೆ. ಆ್ಯಕ್ಚುಲಿ ಅದಕ್ಕೆ ಸಾಸನ್ನ ಅಪ್ಲೈ ಮಾಡಬೇಕು. ಆಮೇಲೆ ತೆಗೆದ್ಬಿಟ್ಟು ನಾನು ಸಾಸ್ ಅಪ್ಲೈ ಮಾಡಿದ್ದೀನಿ. ನಿಮಗೆ ತೋರಿಸ್ಬೇಕು ಅಂದ್ಬಿಟ್ಟು ಇವಾಗ ಒಂದ್ಬಿಟ್ಟು ಮಾಡಿಬಿಟ್ಟು ತೋರಿಸ್ತೀನಿ ನೋಡಿ. ಅದ್ರ ಒಳಗಡೆಯಿಂದ ಸಾಸನ್ನ ಈ ಥರ ಅಪ್ಲೈ ಮಾಡಿಬಿಟ್ಟು ಆಮೇಲೆ ಸ್ಟಫಿಂಗ್ ಮಾಡಬೇಕು. ಆ ಥರ ಮಾಡಿ ಬೇಯಿಸೋದ್ರಿಂದ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು. ನಿಜವಾಗ್ಲೂ ನಾನು ತಿಂದೆ ಅದನ್ನೇ, ತುಂಬ ಚೆನ್ನಾಗಿತ್ತು. ಈಶುಗಂದ್ರೆ ಸಿಕ್ಕಾಬಿಟ್ಟೆ ಇಷ್ಟ ಆಯಿತು. ನೆಕ್ಸ್ಟ್ ಲಂಚ್ ಬಾಕ್ಸ್ಗೆ ಇದೇ ಮಾಡಬೇಕಂತ ಅವನಿಗೆ. ಇವಾಗ ಸಿಬಾಕ್ತಾನ್ ಬಗ್ಗೆ ಹೇಳ್ತೀನಿ. ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಬಾಕ್ತಾನ್ ತೊಗೋತಾ ಇದ್ದೀನಿ. ಇದು ಹೇರ್ ಗ್ರೋತ್ ಚೆನ್ನಾಗಾಗುತ್ತೆ, ಹಾಗೆ ಡೈಜೆಸ್ಟಿವ್ ಸಿಸ್ಟಮ್ ಚೆನ್ನಾಗಿರುತ್ತೆ, ಹಾಗೆ ಮತ್ತು ಹಾರ್ಟ್ ಹೆಲ್ತ್ ಚೆನ್ನಾಗಿರುತ್ತೆ. ಇದರಲ್ಲಿ ವಿಟಮಿನ್ ಎ, ಸಿ, ಇ, ಹಾಗೆ ಒಮೆಗಾ 3, 6, 7, 9 ಕೂಡ ಇರುತ್ತೆ. ಎಲ್ಲ ಇದರಲ್ಲೇ ಸಿಗೋದಾದರೆ ಇದನ್ನು ಯಾಕೆ ಕುಡಿಬಾರ್ದು, ಇದನ್ನು ಕುಡಿದು ನೋಡೋಣ ಅಂತ ಹೇಳ್ಬಿಟ್ಟು ನಾನು ಇದನ್ನೇ ಸ್ಟಾರ್ಟ್ ಮಾಡಿದ್ದೆ. ಬಟ್ ಆದರೂ ಇನ್ನೊಂದು ಯಾಕೆ ಇಷ್ಟು ಮಿಕ್ಕಿಸ್ತಿದ್ದೀನಿ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ತೀನಿ. ಹಾಗೆ ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ನಲ್ವ, ಇದನ್ನು ಕುಡಿಯೋದ್ರಿಂದ ನನಗೇನು ರಿಸಲ್ಟ್ ಸಿಗುತ್ತೆ ಅಂತ 1 ಮಂತ್ ಆದಮೇಲೆ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಅಂತ. ಇದನ್ನು ಕುಡಿಯೋದ್ರಿಂದ ನನಗೆ ಏನು ರಿಸಲ್ಟ್ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಏನಪ್ಪ ಅಂದರೆ ಇದನ್ನು ಕುಡಿಯೋದ್ರಿಂದ ನನಗೆ ರಿಸಲ್ಟ್ ಏನೋ ಸಿಕ್ಕಿದೆ, ಬಟ್ ಸೈಡ್ ಎಫೆಕ್ಟ್ ಕೂಡ ಆಗಿದೆ. ಏನಪ್ಪ ಸೈಡ್ ಎಫೆಕ್ಟ್ ಅಂದರೆ ಇಷ್ಟು ಕುಡಿಯೋವರೆಗೂ ನನಗೇನು ಆಗಿರಲಿಲ್ಲ. ಆ್ಯಕ್ಚುಲಿ ಇಷ್ಟು ಕುಡಿಯೋವರೆಗೂ ಏನೂ ಆಗಿರಲಿಲ್ಲ. ಆಫ್ಟರ್ 20 ಡೇಸ್ ಆದಮೇಲೆ ಬ್ಲಾಟಿಂಗ್ ಸ್ಟಾರ್ಟ್ ಆಯಿತು, ಹಾಗೆ ಗ್ಯಾಸ್ಟ್ರೈಟಿಸ್ ಸ್ಟಾರ್ಟ್ ಆಯಿತು. ಸಿಕ್ಕಾಬಿಟ್ಟೆ ಸಿವಿಯರ್ ಗ್ಯಾಸ್ಟ್ರೈಟಿಸ್ ಸ್ಟಾರ್ಟ್ ಆಯಿತು. ಬಟ್ ನಿಜವಾಗ್ಲೂ ಇದರಿಂದನೇ ಅಥವಾ ಮಕ್ಕಳು ಡಿಸ್ಟರ್ಬೆನ್ಸ್ ಅಂದರೆ ನಿದ್ದೆ ಸರಿ ಆಗ್ತಿಲ್ಲ, ಅದರಿಂದನೂ ಗೊತ್ತಾಗಲಿಲ್ಲ. ನಾನು ಹಾಗೆ ಟ್ರೈ ಮಾಡೋಣ ನೋಡೋಣ ಅಂತ ಹೇಳ್ಬಿಟ್ಟು ಏನು ಮಾಡಿದೆ, 1 ವೀಕ್ ಬಿಟ್ಟು ನೋಡಿದೆ. ಮತ್ತೆ 1 ವೀಕ್ ಆದಮೇಲೆ ತೊಗೊಂಡೆ, ಮತ್ತು ಸುರ ಹಾಗೆ ಆಯಿತು. ಅದಕ್ಕೆ ಏನು ಅಂದ್ಕೊಂಡಿದ್ದೀನಿ, ಇದರಿಂದನೇ ಅಂದ್ಕೊಂಡು ನಾನು ಇಲ್ಲಿಗೆ ಸ್ಟಾಪ್ ಮಾಡಿದ್ದೀನಿ. ಇವಾಗ ಸದ್ಯಕ್ಕೆ ಗ್ಯಾಸ್ಟ್ರೈಟಿಸ್ ಕಮ್ಮಿ ಆಗಿದೆ. ಸಿವಿಯರ್ ಗ್ಯಾಸ್ಟ್ರೈಟಿಸ್ ಆಗಿತ್ತು, ಇವಾಗ ಕಮ್ಮಿ ಆಗಿದೆ. ಸೊ ಇವಾಗ ಮತ್ತೆ ಟ್ರೈ ಮಾಡೋಣ ನಾಳೆಯಿಂದ ಅಂತ ಅಂದ್ಕೊಂಡಿದ್ದೀನಿ. ಸೊ ಬಿಫೋರ್ ಒಂದು ವಿಡಿಯೋ ಮಾಡಿಬಿಟ್ಟು ನಿಮಗೆ ಹೇಳೋಣ. ಯಾಕೆಂದರೆ ನಾನು ತೊಗೋತಿದ್ದೀನಿ ಅಂತ ನಿಮ್ಗೆ ಹೇಳಿದ್ದೀನಲ್ವ. ಸೊ ನಿಮಗೂ ತೊಗೊಂಡು ಅಥವಾ ಬ್ಲಾಟಿಂಗ್ ಆಗಿರ್ಬೋದು, ಅಥವಾ ಸ್ಟಮಕ್ ಏನಾದರೂ ಇನ್ಫೆಕ್ಷನು, ಲೋಯರ್ ಬ್ಲಡ್ ಪ್ರೆಷರ್ ಅಂದರೆ BP ಲೋ ಆಗ್ಬೋದು, ಆ ಥರ ಎಲ್ಲ ಆಗುತ್ತಂತೆ. 100% ಸೇಫ್ ಇರುತ್ತಂತೆ, ಬಟ್ ಸೈಡ್ ಎಫೆಕ್ಟ್ ಆಗುತ್ತೆ. ನನಗೆ ಮಾತ್ರ ಗ್ಯಾಸ್ಟ್ರಿಕ್ ಸೈಡ್ ಎಫೆಕ್ಟ್ ಆಗಿದೆ.
ಸೊ ಹಾಗೆ ಏನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಅಂದರೆ ಇಷ್ಟು ತೊಗೊಂಡು ಇಷ್ಟು ಗ್ಯಾಸ್ಟ್ರಿಟಿಸ್ ಎಲ್ಲ ಪ್ರಾಬ್ಲಮ್ನ ಕ್ಲಿಯರ್ ಮಾಡ್ಕೊಂಡಿದ್ದೀನಿ. ಮತ್ತು ಇನ್ನೂ ಇಷ್ಟಿದಲ್ವ ಇದನ್ನು ತೊಗೊಂಡು ಟ್ರೈ ಮಾಡ್ತೀನಿ, ನೋಡೋಣ. ಯಾಕಂದರೆ 700 ರೂಪೀಸ್ ಕೊಟ್ಟು ತೊಗೊಂಡಿದ್ದೀನಲ್ವ, ಸೊ ನೋಡೋಣ ಎಷ್ಟು ಏನೇನೆಲ್ಲ ಆಗುತ್ತೆ ಅಂತ. ಮುದ್ದು ಬಂದೆ 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 ಮಗ ಬಂದೆ. ನನ್ನ ಮಗಳು ಮಲಗಿದ್ಲು, ಎದ್ಬಿಟ್ಲು. ಸೊ ಹಾಗಾಗಿ ಸ್ಟಾಪ್ ಮಾಡಿದೆ. ಮತ್ತು ಏನಪ್ಪ ಅಂದರೆ ಇದು ಇನ್ನೂ 15 ಡೇಸ್ ಆಗುತ್ತೆ. ಇದನ್ನು ತೊಗೊಂಡು ನೆಕ್ಸ್ಟು ಸೆಕೆಂಡ್ ಸಿವಿಭಕ್ತಾನ್ ಸ್ಟೋರಿ ಹಾಕ್ತೀನಿ. ಅದು ಹೇಗೆ ಏನಾಯಿತು ಅಂತ ಹೇಳ್ಬಿಟ್ಟು ರಿಸಲ್ಟ್ ನೆಕ್ಸ್ಟ್ ಹಾಕ್ತೀನಿ. ಸೊ ಇದರಿಂದ ನನಗೆ ನಿಜ ಸ್ಕಿನ್ನು ಪರವಾಗಿಲ್ಲ, ಸ್ಕಿನ್ನು ಚೆನ್ನಾಗಾಗಿದೆ, ಹಾಗೆ ಏರ್ ಗ್ರೋತ್ ಚೆನ್ನಾಗಾಗುತ್ತೆ, ಏರ್ ಫಾಲ್ ಕೂಡ ಕಂಟ್ರೋಲ್ ಆಗಿದೆ, ಚೆನ್ನಾಗಾಗಿದೆ. ಬಟ್ ಬ್ಲಾಟಿಂಗು ಮತ್ತು ಗ್ಯಾಸ್ಟ್ರಿಟಿಸ್ ಜಾಸ್ತಿ ಆಗಿದೆ. ಸೊ ನೋಡೋಣ, ಇದಿಷ್ಟು ಕಂಪ್ಲೀಟ್ ಆದಮೇಲೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ರಿಸಲ್ಟ್ ಶೇರ್ ಮಾಡ್ತೀನಿ. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನೂ ಏನಾದರೂ ಹೇರ್ ಬಗ್ಗೆ ನಿಮಗೆ ಡೌಟ್ಸ್ ಇದ್ದರೆ ಅಥವಾ ಏನಾದರೂ ಬೇಕು ಅಂತಂದರೆ ನಮಗೆ ಕಮೆಂಟ್ ಮಾಡಿ, ಹಾಗೆ ನಿಮಗೆ ನಾನು ರಿಪ್ಲೈ ಮಾಡ್ತೀನಿ. ಹೀಗೆ ಎಲ್ಲರೂ ಸಪೋರ್ಟ್ ಮಾಡ್ತಾಯಿರಿ. ಇನ್ನೂ ಯಾರ್ಯಾರು ನನ್ನ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.